ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಸಮೀಪದಲ್ಲಿರುವ ಗುಗ್ಗಲಮರಿ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನ ಅತ್ಯಂತ ವಿಶೇಷವಾಗಿದೆ. ಗುಗ್ಗಲಮರಿ ಗ್ರಾಮ ಗ್ರಾನೈಟ್ ಕಲ್ಲಿನಿಂದ ಆವರಿಸಿದೆ. ಈ ಗ್ರಾಮದಲ್ಲಿಯೇ ಬೃಹದಾಕಾರದ ಗ್ರಾನೈಟ್ ಕಲ್ಲುಗಳಿಂದ ಈ ದುರ್ಗಾದೇವಿ ಗುಡಿಯನ್ನು ಆ ಪ್ರಕೃತಿ ಮಾತೆಯೇ ನಿರ್ಮಿಸಿದ್ದಾಳೆ. ಈ ಪ್ರಕೃತಿ ನಿರ್ಮಿತ ದೇವಸ್ಥಾನದಲ್ಲಿ ವಾಸವಾಗಿರುವ ದುರ್ಗಾದೇವಿಯ ದರ್ಶನ ಪಡೆಯಲು ಇಲ್ಕಲ್, ಕುಷ್ಟಗಿ, ರಾಯಚೂರು ಮತ್ತಿತರ ಕಡೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಗುಗ್ಗಲಮರಿಯ ಪ್ರಕೃತಿ ನಿರ್ಮಿತ ದುರ್ಗಾದೇವಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯೋಣ. ನನ್ನ ಹೆಸರು ಸಿದ್ದರಾಮಯ್ಯ ಆರ್ಯರ್, ಗುಗ್ಗಲಮರಿ, ಇಲ್ಕಲ್ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಇಲ್ಲಿ ದುರ್ಗಾದೇವಿದು ಭಾಳ ನಡೀತೈತಿ. ಯಾಕಂದ್ರೆ ಅವಾಗ ಹಿಂದಕ್ಕೆ ಭಾಳೊಂದು ಎಷ್ಟೊಂದು ಜನರು ಬರ್ತಿದ್ದಿಲ್ಲ. ಈಗ ಭಾಳ ಜನ ಬರ್ತಾರೆ. ತಿಂಗಳ ಅಮಾವಾಸ್ಯೆ ಅಂಕರ ಪಾಳೆ ಹಚ್ಚಿ ದುರ್ಗಮ್ಮ ನೋಡಕ್ಕೆ ಬರ್ತಾರೆ. ಆ ನಂತರ ಮಂಗಳವಾರ, ಶುಕ್ರವಾರ ಅಂಕರ ರಗಡ್ ಜನ ಬರ್ತೈತೆ. ಒಟ್ಟ ಇದಾಗೋದಿಲ್ಲ. ಅಷ್ಟೊಂದು ಭಾಳ ಚಲೋ ನಡೀತೈತೆ ಅಮ್ಮಂದು. ಕಮ್ಮಿ ಆಗಿ ಉಣಿಗೆ ಮೇ ತಿಂಗಳದಾಗ 20ನೇ ತಾರೀಕಿಗೆ ಜಾತ್ರೆ ಐತ್ರಿ. ಅದ್ರ ಹಕ್ಕಿ ಗಿನ್ಕೊಂಡ ನಡಿತೈತ್ರಿ. ಅದ್ರೊಳಗೆ 5 ಮಂದಿ ಪೂಜಾರಿಗಳು ಬಂದು ಕೆಂಡದಾಗ ಆಯ್ತಾರ್ರಿ. ಮತ್ತೆ ಒಂದು ಹುಂಜ ಇಟ್ಟಿರ್ತೀವಿ. ಆ ಹುಂಜ ಆರತ್ರಿ, ಬೆಂಕಿ ಹಾಕ ಒಗಿತೀವ್ರಿ. ಬೆಂಕಿ ಹಾಕಿ ಹೋದ ಕೂಡಲೇ ನಾವು ಹುಂಜ ಪೂರ್ವ ಕಡೆ ಹೋದ್ರೆ ಪೂರ್ವ ಕಡೆ ಜಾಸ್ತಿ ಬೆಳಿತಾವ, ಪಶ್ಚಿಮ ಕಡೆ ಹೋದ್ರೆ ಪಶ್ಚಿಮ ಕಡೆ ಜಾಸ್ತಿ ಬೆಳಿತಾವ, ಉತ್ತರ ಕಡೆ ಹೋದ್ರೆ ಉತ್ತರ ಕಡೆ ಜಾಸ್ತಿ ಬೆಳಿತಾವ ಅಂತೇಳಿ ಅದೊಂದು ಸೂಚನೆ ಮಾಡೀವಿ. ಅದ್ರಂಗೆ ನಡ್ಕೊಂತೀವಿ. ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗೋ ಹೊತ್ನಾಗ 3 ವರ್ಷಕ್ಕೊಮ್ಮೆ ನಮ್ಮೂರು ಗಣ ಬೆಳಿತೇವ್ರಿ. ಜಾತ್ರೆ ಆಗೋ ವರ್ಷ ಬೆಳಿತೇವ್ರಿ, ಜಾತ್ರೆ ಆದ ವರ್ಷನೂ ಬೆಳಿತೇವ್ರಿ. ಆದ್ರೆ ನಮ್ಮ ಊರಲ್ಲಿ ಭಾಳ ಅಮ್ಮಂದು ಚಲೋ ನಡಿತೈತ್ರಿ. ಜಾತ್ರೆ ಆಗೋ ಹೊತ್ನಾಗ ಒಂದು 3 ವರ್ಷಕ್ಕೊಮ್ಮೆ 2 ನಾಟಕ ಆಡ್ತೀವ್ರಿ. ಒಂದು ಮಂಗಳವಾರ ನಾಟಕ ಆಡ್ತೀವ್ರಿ, ಒಂದು ಬುಧವಾರ ನಾಟಕ ಆಡ್ತೀವ್ರಿ. 2 ಇರ್ತೇವೆ. ಒಂದು ಹಕ್ಕಿ ಪೈಸೆ ಆಗಿನ ಗೊಂಡದೊಳಗೆ ಅದ್ರಾಗ ನಾವು ಜಾಲಿ ಇದ್ರದ್ದು ಉಂಚಿ ಕಟ್ಟಿ ಕಡ್ದು ಒಂದು ದೊಡ್ಡದು 10 ಫೂಟ್ ಉದ್ದ 5 ಫೂಟ್ ಅಗಲ ತೆಗ್ ಮಾಡ್ತೀವ್ರಿ. ಆ ತೆಗ್ಗಿನೊಳಗೆ ಉಂಚಿ ಕಟ್ಟಿಗೆ ಕಡ್ದು ಹಾಕಿ ಅದಕ್ಕೆ ಬೆಂಕಿ ಹಚ್ತೀವಿ. ಅದು ಸುಟ್ಟು ಕೆಂಡದಾಗ ಪೂಜಾರಿಯರು ಬಂದು ಹೋಗ್ತಾರ್ರಿ. ಶ್ರಾವಣದಾಗ 3ನೇ ಸೋಮವಾರ ದಿನ ಇಲ್ಲೊಂದು ದುರ್ಗಮ್ಮನ ಜಾತ್ರೆ ಆಗತ್ರಿ. ಎಲ್ಲೇ ಅದು ನಮ್ಮ ಹೊಲದಲ್ಲಿ ಐತ್ರಿ, ಗುಗ್ಗಲಮರಿ ದುರ್ಗಮ್ಮ ಅಂತೇಳಿ. ಅದು ಸಣ್ಣ ದುರ್ಗಮ್ಮ. ಅದ್ರ ಜಾತ್ರೆ ಆಗ್ಬೇಕಾರೆ ವರ್ಷ ಆಗತ್ರಿ. ವರ್ಷ ಇಲ್ಲಿದ್ದ ಒಂದು ಈ ಅಮ್ಮಲ್ಲಿದ್ದ ಹೊಂಡದಾಗ ಹೋಗಿ ನೀರು ತುಂಬ್ಕೊಂಡು ಆ ಬಿಂದಿಗೆನ ಪೂಜಾರಿ ಮೇಲೆ ಒರೆಸ್ಕೊಂಡು ಹೋಗ್ತೀವ್ರಿ. ಅಲ್ಲಿ ಹೋಗಿ ದುರ್ಗಮ್ಮನ ಮುಂದೆ ಇಳಿಸ್ತೀವ್ರಿ. ಇಳಿಸಿ ಗುಡಿಗೆ ಪೂಜೆ ಮಾಡಿ ಮತ್ತು ಆ ಕೊಡಕ್ಕೆ ಪೂಜೆ ಮಾಡಿ ಆ ಕೊಡನ ಪೂಜಾರಿ ಮೇಲೆ ಒರೆಸ್ಕೊಂಡು ಓಡೇ ಬರೋ ಹೊತ್ನಾಗ ಅದು ನೀರು ಎಷ್ಟು ತುಳ್ಕುತ್ತಾ ಅದು ಖಾಲಿ ಎಷ್ಟು ಆಗ್ತಂದ್ರೆ ಅಷ್ಟು ಮಳೆ ಬರ್ತೈತೆ ಅಂತೇಳಿ ನಮ್ದೊಂದು ಇದೈತಿ, ಹೇಳಿಕೆ ಐತ್ರಿ. ಭಾಳ ದೂರ ಬರ್ತಾರೆ. ಬಾಂಬೆ ತನ, ಮುಂಬೈ ತನ, ಮತ್ತೆ ನೀರ್ಲಿಗಿ ಮತ್ತೆ ಕೊಪ್ಪಳ, ಇಲ್ಕಲ್ ರಂಕಾರ ಮನೆ ಅನ್ ನೋಡ್ರಿ. ಇಲ್ಕಲ್ ನಮ್ಗೆ ಇಲ್ಲಿಗೆ 8 ಕಿಲೋಮೀಟ್ರ್ ಆಗತ್ರಿ. ಅವ್ರಿಗೆ ಮನೆಗಳಂತೇಳಿ ಮಾಡ್ತಾರೆ. ದುರ್ಗಮ್ಮಗೆ ಭಾಳ ಭಕ್ತಿಲಿಂದ ಬರ್ತಾರೆ. ಅಲ್ಲಿಂದ ನಡ್ಕೊಂತ ಭಾಳ ಜನ ಬರ್ತಾರೆ. 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಬರ್ತಾರೆ. ಮತ್ತು ಇಲ್ಲಿ ಜಾತ್ರೆಗೆ ಶ್ರಾವಣದಾಗ ಕೆದಿಂಪಿ ಜನ ಬರ್ತೈತ್ರಿ. ಅದು ಡೊಳ್ಳು ತೊಗೊಂಡು ಬುತ್ತಿ ಕಟ್ಕೊಂಡು ಬಂದು ಕಸ ಇಲ್ಲಿ ಅಮ್ಮಗ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ.